ಹಲೋ ನಮಸ್ಕಾರ, ಇದು ನಮ್ಮ ಪಿ ಕೆ ಮಾಲ್ ಒನ್ ಚಾನಲಿಂದ. ಸೊ ಗೈಸ್, ಇವತ್ತು ನಾನು ಮತ್ತೆ ಭಾಳ ದಿವಸ ಆದಮೇಲೆ ಇಂಡಿಯನ್ ಬೈಕ್ ಡ್ರೈವಿಂಗ್ಸಿಂದು ವಿಡಿಯೋ ತಂದಿದ್ದೀನಿ. ಸೊ ಗೈಸ್, ಇವತ್ತು ನಾವು ಇಂಡಿಯನ್ ಬೈಕ್ ಡ್ರೈವಿಂಗ್ಸಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ತೀವಿ. ಮತ್ತು ಹೊಸ ಚೀಟ್ ಕೋಡ್ಸ್ ಕೂಡ ಬಂದಿದೆ, ಮತ್ತು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಅದನ್ನೆಲ್ಲ ತೋರಿಸ್ತೀನಿ ಗೈಸ್. ಸೊ ಬನ್ನಿ, ಇವತ್ತಿನ ವಿಡಿಯೋ ತುಂಬ ಹೊಸದಾಗಿರುತ್ತೆ. ಯಾಕಂದರೆ ನಾವು ನ್ಯೂಯೆಸ್ಟ್ ಅಥವಾ ಲೇಟೆಸ್ಟ್ ಚೀಟ್ ಕೋಡ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ಸೊ ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಲೋ ಗೈಸ್, ನಾವು ವಾಪಸ್ ಬಂದಿದ್ದೀವಿ ಇಂಡಿಯನ್ ಬೈಕ್ ಡ್ರೈವಿಂಗ್ಸ್ಗೆ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಡಿಫೆಂಡರ್ ಮತ್ತು ಹೊಸ ಎಷ್ಟೊಂದು ಅಪ್ಡೇಟ್ಸ್ಗಳು ಬಂದಿದೆ. ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ ಈ ವಿಡಿಯೋದಲ್ಲಿ. ಸೊ ಗೈಸ್, ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಗೈಸ್, ಇಲ್ಲಿ ನೀವು ಮೊದಲನೇ ಚೀಟ್ ಕೋಡ್ ಬಂದು 3100ಗೆ ನೀವು ಮಹೇಂದ್ರ ಬೊಲೆರೋ ಸಿಗುತ್ತೆ. ಇಲ್ಲಿ ನೀವು ಇದೂ ಹೊಸದಾಗಿ ಅಂದರೆ ಲೇಟೆಸ್ಟಾಗಿ ಆ್ಯಡ್ ಆಗಿರೋದು. ಸೊ ಗಾಯ್ಸ್, ಇಲ್ಲಿ ನೀವು ಇದನ್ನು ತೊಗೊಂಡು ಒಂದು ಮಿಸ್ಟ್ರಿ ಪ್ಲೇಸಿಗೆ ಹೋಗೋಣ. ಅಲ್ಲಿ ಹೋದ್ಮೇಲೆ ನಮ್ಮ ಇನ್ನೊಂದು ವೆಹಿಕಲ್ ಚೀಟ್ ಕೋಡ್ ಬಗ್ಗೆ ಹೇಳ್ತೀನಿ. ಸೊ ಗಾಯ್ಸ್, ಇಲ್ಲಿ ನೀವು ರೀಸೆಂಟಾಗಿ ನೀವು ನೋಡಿದ್ಮೇಲೆ ಇಲ್ಲಿ ನಿಮಗೆ ಇಲ್ಲಿ ನೀವು ಬಾಟ್ಸ್ ಇರ್ತಾರಲ್ಲ, ಅಂದರೆ ನಾರ್ಮಲ್ ಪೀಪಲ್ಲು, ಇಲ್ಲಿ ನಿಮಗೆ ಎಷ್ಟೊಂದು ಚೇಂಜಸ್ ಆಗಿರ್ಬೋದು. ನೀವು ನೋಡ್ತಿರ್ಬೋದು, ಮೊದಲು ಆದರೆ ಬರೀ ಲ್ಯಾಂಬರ್ಗಿನಿ, ಬುಗಾಟಿ, ಪೋರ್ಷೆ ಮಾತ್ರ ನಾರ್ಮಲ್ ರೋಡ್ ಮೇಲೆ ಓಡಾಡ್ತಾಯಿತ್ತು. ಆದರೆ ಈಗ ಬೈಕ್ಸ್ ಮತ್ತು ಡಿಫ್ರೆಂಟ್ ಕಾರ್ಸ್ ಕೂಡ ಬಂದಿದೆ. ಈಗ ನೀವು ಗಮನಿಸ್ದಂಗೆ ಈಗ ಡಿಫೆಂಡರ್, ರಾಯಲ್ ಎನ್ಫೀಲ್ಡ್ ಹಾಗೂ ನೀವು ಇದು ಫಾರ್ಚುನರ್ ಕೂಡ ಓಡಾಡ್ತಿದೆ, ನೀವು ಇಲ್ಲಿ ಗಮನಿಸ್ಬೋದು. ಸೊ ಗಾಯ್ಸ್, ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ತುಂಬ ಹತ್ತಿರವಾಗಿ ಇದ್ದೀವಿ. ಸೊ ಗಾಯ್ಸ್, ಈಗ ನಾವು ಫುಲ್ ಸ್ಪೀಡಪ್ ಆಗಿ ಹೋಗೋಣ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಗಾಯ್ಸ್, ಇದು ನೀವು ನೋಡ್ತಿರ್ಬೋದು ಕನ್ಸ್ಟ್ರಕ್ಷನ್ ಸೈಟ್. ಇಲ್ಲಿ ನಮ್ಮ ನೆಕ್ಸ್ಟ್ ಚೀಟ್ ಕೋಡ್ ಬಂದು 01212. ಇದಕ್ಕೆ ನಿಮಗೆ ಟ್ರಕ್ ಎಕ್ಸ್ಟ್ರಾ ಲಾರ್ಜ್ ಕಂಟೈನರ್ ಜೊತೆ ಬರುತ್ತೆ. ಸೊ ಗೈಸ್, ಈಗ ನಾವು ಈ ಟ್ರಕ್ನ ತೊಗೊಂಡು ಬೇರೆ ಲೊಕೇಶನ್ಗೆ ಹೋಗೋಣ. ಅಲ್ಲಿ ನಾವು ಇದ್ರ ಜೊತೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಇನ್ನೊಂದು ಚೀಟ್ ಕೋಡ್ ಮತ್ತು ಲಾಸ್ಟ್ ಚೀಟ್ ಕೋಡ್ ತುಂಬಾ ಚೆನ್ನಾಗಿದೆ ಗೈಸ್. ಯಾಕಂದರೆ ಅದು ರೀಸೆಂಟಾಗಿ ಬಿಟ್ಟಿರೋದು ಅದು ನೀವು ಇದುವರೆಗೂ ಬಂದಿರೋ ವೆಹಿಕಲ್ಸ್ಗೆಲ್ಲ ಆ ವೆಹಿಕಲ್ ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್, ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಈಗ ನಮ್ಮ ನೆಕ್ಸ್ಟ್ ಚೀಟ್ ಕೋಡ್ ಹತ್ರ. ಸೊ ಗಾಯ್ಸ್, ಈಗ ಹೋಗ್ತಾ ಇದ್ದಾರೆ, ಇಲ್ಲಿ ಆ ಚೀಟ್ ಕೋಡ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಗಾಯ್ಸ್, ಈಗ ನಾವು ರೀಸೆಂಟಾಗಿ ನೋಡ್ದಂಗೆ ಇಂಡಿಯನ್ ಬೈಕ್ ಡ್ರೈವಿಂಗ್ಸ್ ಇಂದು ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿ ನಿಮಗೆ ಮ್ಯಾಜಿಕಲ್ ಸಿಟಿ, ಏಲಿಯನ್ ಮೂನ್ ಮೋಡ್, ಹಾಗೆ ರಾಕೆಟ್, UFO ಎಲ್ಲ ಬಂದಿದೆ. ಸೊ ಗಾಯ್ಸ್, ಅದ್ರ ಬಗ್ಗೆನೇ ನಿಮಗೆ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟ್ ಆಗಬೇಕಂದ್ರೆ ನಾನು ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ಮಾಡ್ತೀನಿ, ಹೊಸ ಮೋಡ್ಸ್ ಜೊತೆಗೆ. ಸೊ ಗಾಯ್ಸ್, ಈಗ ನೆಕ್ಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಸೊ ಗಾಯ್ಸ್, ಆ ಲೊಕೇಶನ್ ಬಂದ್ಬಿಟ್ಟು ಇದೇ ನಿಮ್ಮ ರೈಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ. ಸೊ ಗಾಯ್ಸ್, ಈಗ ನಮ್ಮ ಕಂಟೈನರ್ ಟ್ರಕ್ನ ರೈಟ್ ಸೈಡಲ್ಲಿ ಪಾರ್ಕ್ ಮಾಡ್ಕೊಳೋಣ. ಅದಾದಮೇಲೆ ನಾವು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾವ ಥರ ಅಂದರೆ, ಇದು ಕಂಟೈನರ್ ಟ್ರಕ್ ಮೇಲೆ ನಾವು ವೆಹಿಕಲ್ಸ್ನ ನಿಲ್ಲಿಸ್ಬೋದಂತ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರು. ಇದು ಕಂಟೈನರ್ ಟ್ರಕ್ ಮೇಲೆ ವೆಹಿಕಲ್ಸ್ನ ನಿಲ್ಲಿಸಿ ತೋರಿಸಿ ಅಂತ. ಸೊ ಗೈಸ್, ಇಲ್ಲಿ ನಾವು ನಿಲ್ಸೋಕ್ಕೆ ಮೊದಲನೇದಾಗಿ ತಾರ್ ಬಂದಿದೆ. ಸೊ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು 9191 ತಾರ್, ಮತ್ತು ಇಲ್ಲಿ ಹ್ಯಾಮರ್ ಟ್ರಕ್ ಕೂಡ ಬಂದಿದೆ. ಸೊ ಗೈಸ್, ಈಗ ಇದ್ರ ಮೇಲೆ ಹತ್ಸಕ್ಕೆ ಟ್ರೈ ಮಾಡಿ ನೋಡೋಣ. ಸೊ ಗೈಸ್, ಈಗ ನಮ್ಮ ಮೊದಲನೇ ಟ್ರೈ ಬಂದ್ಬಿಟ್ಟು ಹ್ಯಾಮರ್ ಟ್ರಕ್ಕಲ್ಲಿ ಆಗ್ತಿದೆ. ಸೊ ಗೈಸ್, ಈಗ ನಾವು ಇದನ್ನು ಹೇಳ್ಕೊಂಡು ಟ್ರಕ್ ಮೇಲೆ ಹತ್ಸಕ್ಕೆ ಹೋಗೋಣ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ಟಕ್ ಆಗ್ತಿದೆ. ಸೊ ಗೈಸ್, ಇಲ್ಲಿ ನೀವು
ಕಂಟೈನರ್ ಟ್ರಕ್ ಮೇಲೆ ಹೆಂಗೆ ಹಚ್ಸೋದಂದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಗೈಸ್. ಇಲ್ಲಿ ನೀವು ಫಸ್ಟು ಕಂಟೈನರ್ ಟ್ರಕ್ನ ನೀವು ಯಾವುದಾದ್ರೂ ಒಂದು ರ್ಯಾಂಪ್ ಮೇಲೆ ನಿಲ್ಲಿಸ್ಬೇಕು. ನಿಲ್ಲಿಸಾದ್ಮೇಲೆ ಈಗ ನಾನು ಒಂದು ತಾರ್ ತೊಗೊಂಡಿದ್ದೀನಿ ನೋಡಿ ಗೈಸ್. ಈ ತಾರಲ್ಲಿ ಆ ಕಂಟೈನರ್ ಟ್ರಕ್ ನಿಲ್ಲಿಸ್ಬಿಟ್ಟು ನೋಡಿ ಗೈಸ್, ಈ ಥರ ನಿಲ್ಲಿಸಿದ್ದೀನಿ. ಆ ಥರ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಈ ತಾರ್ ಅದ್ರ ಮೇಲೆ ಬೇರೆ ವೆಹಿಕಲ್ಸ್ನ ನಾವು ಈ ಥರ ಈಸಿಯಾಗಿ ಹತ್ತಿಸ್ಬೋದು. ಮತ್ತು ಇಳಿಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಯಾಕಂದರೆ ಇಲ್ಲಿ ಸ್ಪೇಸ್ ಒಂದು ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಿಮ್ಮ ಪ್ಲೇಯರ್ಗೆ ಇದೆಯಲ್ಲ ಅವರಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಕೂಡ ಆಗ್ಬೋದು. ಇಲ್ಲಿ ನಾನು ಕರೆಕ್ಟಾಗಿ ನಿಲ್ಲಿಸ್ತಾ ಇದ್ದೀನಿ, ನೀವು ಇಲ್ಲಿ ಗಮನಿಸ್ಬೋದು. ಈಗ ನಾವು ನೆಕ್ಸ್ಟ್ ವೆಹಿಕಲ್ ತಂದಾದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಸೊ ಗಾಯ್ಸ್, ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲನೇದಾಗಿ ಇಲ್ಲಿ ತಾರಿದೆ ಮತ್ತು ಅದರಿಂದ ಆಡಿ R8 ಇದೆ. ಮತ್ತು ಇಲ್ಲಿ ನಾನು ಬೈಕ್ಸ್ ಕೂಡ ನಿಲ್ಲಿಸಿದ್ದೀನಿ, ಕವಾಸಾಕಿ ನಿಂಜಾ ಮತ್ತು ಒಂದು ನಾರ್ಮಲ್ ಥಾರ್ ಬೈಕು. ಮತ್ತು ನಾವಿಲ್ಲಿ ಆಡಿ ಸುಮ್ಮನೆ ಸ್ಪಾನ್ ಮಾಡಿದ್ವಿ ಟೆಸ್ಟ್ ಮಾಡೋಕ್ಕೆ. ಇದನ್ನು ಬ್ಲಾಸ್ಟ್ ಮಾಡೋಣ. ಮತ್ತು ಇಲ್ಲಿ ನೀವು ಗಮನಿಸ್ದಂಗೆ ಇಲ್ಲಿ ನಮಗೆ ಮಷಿನ್ ಗನ್ ಕೂಡ ಬಂದಿದೆ ಇಲ್ಲಿ ಹೊಸ ಅಪ್ಡೇಟಲ್ಲಿ. ಸೊ ಗಾಯ್ಸ್, ಈಗ ನಾವು ಟ್ರಕ್ ತೊಗೊಂಡು ನಾವು ನೆಕ್ಸ್ಟ್ ಲೊಕೇಶನಿಗೆ ಹೋಗೋಣ. ಅಲ್ಲಿ ನಮ್ಮ ನೆಕ್ಸ್ಟ್ ಇದು ಬರುತ್ತೆ ಗೈಸ್, ವೆಹಿಕಲ್ ನೇಮು ಅಂದರೆ ವೆಹಿಕಲ್ ಚೀಟ್ ಕೋಡ್. ಇಲ್ಲಿ ನಮ್ಮ ವೆಹಿಕಲ್ ಸ್ಟಾರ್ಟ್ ಆಗಿದೆ. ಈಗ ನಾವು ಇದನ್ನು ತೊಗೊಂಡು ನೆಕ್ಸ್ಟ್ ಲೊಕೇಶನಿಗೆ ಹೋಗ್ತಾ ಇದ್ದೀವಿ, ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನಾವು ನೆಕ್ಸ್ಟ್ ಲೊಕೇಶನ್ ಹತ್ರ ತಲುಪ್ತಾ ಇದ್ದೀವಿ ಗೈಸ್. ಈಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಕೋಡ್. ಮುಂಚೆ ನಾವು NPCsನ ಹೆಂಗೆ ಸ್ಪಾನ್ ಮಾಡೋದು ಅಂತ ತಿಳ್ಕೊಬೋದು. ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರು ಹೆಂಗೆ NPCsನ ಹೆಂಗೆ ಸ್ಪಾನ್ ಮಾಡೋದಂತ. ಸೊ ಗೈಸ್, ಇಲ್ಲಿ ನೇಮಿಗೆ NPCs ಅಂದರೆ ಬಾಟು. ಅಂದರೆ ಇಲ್ಲಿ ನೀವು ರೋಡ್ ಫುಟ್ಪಾತ್ ಎಲ್ಲ ನೆಡ್ತಿರ್ತಾರಲ್ಲ ಅವ್ರನ್ನ NPCs ಅಂತ ಕರೀತಾರೆ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು RGS ಟೂಲಿಗೆ ಹೋಗ್ಬಿಟ್ಟು ನೀವು ಸಿಂಪ್ಲಿ ಯಾವ NPCs ಬೇಕೋ ಅದ್ರದ್ದು ಇದು ಮಾಡಿದ್ರೆ ಇಲ್ಲಿ ಅವರಿಗೆ ಸ್ಪಾನ್ ಆಗುತ್ತೆ. ಸೊ ಗೈಸ್, ಇಲ್ಲಿ ನಾನು ಬಾಯ್ ಅಂತ ಹಾಕಿದ್ರೆ ಬಾಯ್ NPC ಸ್ಪಾನ್ ಆಗುತ್ತೆ. ಹಂಗೆ ಸೇಮ್ ಟು ಸೇಮ್ ಗರ್ಲ್ ಅಂತ ಟೈಪ್ ಮಾಡಿದ್ರೆ ಹಂಗೆ ಗರ್ಲ್ ಕೂಡ ಸ್ಪಾನ್ ಆಗುತ್ತೆ RGS ಟೂಲಲ್ಲಿ. ಸೊ ಗೈಸ್, ಇದು ಕೂಡ ಹೊಸ ಅಪ್ಡೇಟಲ್ಲೇ ಬಂದಿರೋದು. ಸೊ ಗೈಸ್, ಈಗ ನಾನು ಇಲ್ಲಿ ಸಿಂಪ್ಲಿ ಗ್ಲಿಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಎಷ್ಟೊಂದು ಜನ NPCsನ ಇದನ್ನು ಮಾಡಾದ್ಮೇಲೆ. ಸೊ ಗೈಸ್, ಈಗ ನಾವು ನೆಕ್ಸ್ಟ್ ಜಾಗದ ಹತ್ರ ಹೋಗೋಣ. ಅಲ್ಲಿ ನಾವು ಲಾಸ್ಟ್ ಮತ್ತು ಅಲ್ಟಿಮೇಟ್ ಕೋಡ್ನ ನೀವು ತಿಳ್ಕೊಬೋದು. ಇಲ್ಲಿ ನಾವು ನಮ್ಮ ನೆಕ್ಸ್ಟ್ ಮತ್ತು ಅಲ್ಟಿಮೇಟ್ ಕೋಡ್ ತಿಳ್ಕೊಬೋದು. ಸೊ ಗಾಯ್ಸ್, ಈಗ ನಮ್ಮಲ್ಲಿ ಅಲ್ಟಿಮೇಟ್ ಕೋಡ್ ಬಂದು 600606 ಅಂತ. ನೀವಿಲ್ಲಿ ನೋಡ್ತಿರ್ದಂಗೆ UFO ವೆಹಿಕಲ್ ಅಂದರೆ UFO ಸ್ಪಾನ್ ಆಗಿದೆ. ನಾವೀಗ ಇದನ್ನ ಫ್ಲೈ ಮಾಡ್ಬೋದು ಗೈಸ್. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ವೆಹಿಕಲ್ಸ್ ಅನ್ಬೋದು ಇಡೀ ಇಂಡಿಯನ್ ಬೈಕ್ ಡ್ರೈವಿಂಗ್ಸಲ್ಲಿ. ಅಂದರೆ ಸ್ಮೂತಾಗಿ ಹೋಗುತ್ತೆ, ಯಾವುದೇ ಥರ ಗ್ಲಿಚಸ್ ಇಲ್ಲ ಇದರಲ್ಲಿ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಫುಲ್ ಟರ್ನಿಂಗ್ ಮತ್ತು ಲ್ಯಾಂಡಿಂಗ್ ಕರೆಕ್ಟಾಗಿ ಮಾಡ್ಬೋದು ಇದರಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.